ಇಶಾ ಫೌಂಡೇಶನ್ ಅಲ್ಲಿ ನಡೆದಂತಹ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಡಾಕ್ಟರ್ ಅಮಿತ್ ಶಾ ಇರುವಂತಹ ಜಾಗದಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ಇದ್ರು. ಆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಏಕನಾಥ್ ಶಿಂದೆ ಹುಟ್ಟಬಹುದು ಅನ್ನುವಂತ ಮಾತು ಈಗ ಕೇಳಿ ಬರ್ತಾ ಇದೆ. ರಾಜಕೀಯವಾಗಿ ಬಹಳ ದೊಡ್ಡ ವಿಪ್ಲವ ಸೃಷ್ಟಿಯಾಗಿದೆ. ಡಿ.ಕೆ. ಶಿವಕುಮಾರ್ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡಿದ್ದು, ಈಗ ಅಶೋಕ್ ಬಳಿಕ ಶ್ರೀರಾಮುಲು ಕೂಡ ಒಂದು ಬಾಂಬ್ ಸಿಡಿಸಿದ್ದಾರೆ. ಕರ್ನಾಟಕದಲ್ಲೂ ಮಹಾರಾಷ್ಟ್ರದ ವಿದ್ಯಮಾನ ಘಟಿಸಬಹುದು. ಕರ್ನಾಟಕದಲ್ಲಿ ಒಬ್ಬ ಏಕನಾಥ್ ಶಿಂದೆ ಹುಟ್ಟಿದ್ರೆ ಆಶ್ಚರ್ಯ ಇಲ್ಲ. ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಆಗುತ್ತೆ. ಈ ಸರ್ಕಾರ ಇರುತ್ತೋ ಬಿಡುತ್ತೋ ನಮಗೆ ಗೊತ್ತಿಲ್ಲ ಅಂತ ಚಾಮರಾಜನಗರದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಆ ಮುಖೇನ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವ ಚರ್ಚೆಗಳೆಲ್ಲದಕ್ಕೂ ಕೂಡ ಒಂದು ದೊಡ್ಡ ತಿರುವು ಕೊಟ್ಟಿದ್ದಾರೆ. ಏನಂತಾರೆ ಶ್ರೀರಾಮುಲು, ಕೇಳಿಸ್ಕೊಳ್ಳಿ. ಅವರಲ್ಲಿ ಗುರುತಿನ ಪರಿಸ್ಥಿತಿಯಲ್ಲಿ ಅನೇಕ ಘಟಾನುಘಟಿಗಳನ್ನು ನಾಯಕರು ನೋಡಿದಂತ ಟೈಮಲ್ಲಿ ಅವರಲ್ಲಿ ಕೂಡ ಏನೋ ಡೆವಲಪ್ಮೆಂಟ್ ಆದ್ರೂ ಕೂಡ ಆಗಬಹುದೇನೋ. ಏನು ಇವತ್ತು ಯಾವ ರೀತಿಯಲ್ಲಿ ಇವತ್ತು ನಮ್ಮ ಮಹಾರಾಷ್ಟ್ರದಲ್ಲಿ ಆಯ್ತು, ಯಾವ ರೀತಿಯಲ್ಲಿ ಶಿಂದೆ ಫಿನಾಮಿನ ಪ್ರಾರಂಭ ಆಯ್ತು, ಆ ಶಿಂದೆ ಫಿನಾಮಿನ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಆಗ್ಬೋದಲ್ಲ, ನಮಗೆ ಗೊತ್ತಿಲ್ಲ. ಅದೆಲ್ಲ ಕೂಡ ನಮ್ಗೆ ಸಮಯದಲ್ಲಿರುವಂತ ವಿಚಾರ. 5 ವರ್ಷಗಳ ಕಾಲ ಆಯ್ಕೆ ಮಾಡ್ಕೊಂಡು ನಿಮ್ ಸರ್ಕಾರ ಇರುತ್ತೇನೋ ಹೋಗುತ್ತೇನೋ, ಇನ್ನೊಂದು ಶಿಂದೆ ಫಿನಾಮಿನ ಆಗುತ್ತೇನೋ ಇಲ್ಲ, ನಮ್ಗೇನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ನಮ್ಮ ಹಕ್ಕು, ನಮ್ಮ ಹಣ, ನಮ್ಮ ದುಡಿಮೆ, ನಮಗೆ ಬೇಕಾದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ನಮಗೇನು ಹಕ್ಕನ್ನು ಕೊಟ್ಟಿದ್ರು, ಆ ಹಕ್ಕು ನಮಗೆ ಬೇಕು ಅನ್ನೋಂತ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ವಿ. ಪರಿಸ್ಥಿತಿಯಲ್ಲಿ ಅನೇಕ ಘಟಾನುಘಟಿಗಳನ್ನು ನಾಯಕರು ನೋಡಿದಂತ ಟೈಮಲ್ಲಿ ಅವರಲ್ಲಿ ಕೂಡ ಏನೋ ಡೆವಲಪ್